ಸೊ ಹೇ ಗೈಸ್ 365 ಡೇಸ್ ನಾ 36ನೇ ಬ್ಲಾಗ್ಗೆ ಎಲ್ರಿಗೂ ಸ್ವಾಗತ. ಗೈಸ್ 2-3 ದಿನ ಆಯಿತು ಹುಷಾರು ತಪ್ಪಿದೆ, ಅದಕ್ಕೋಸ್ಕರ ನಾನು ಬ್ಲಾಗ್ ಮಾಡೋಕ್ಕಾಗಿರಲಿಲ್ಲ. ಮತ್ತು ಗೈಸ್ ಅಮ್ಮನ ಬರ್ತಡೇ ಇವತ್ತು, ಮತ್ತು ಇವತ್ತೇ ಮದರ್ಸ್ ಡೇ ಕೂಡ. ಬನ್ನಿ ನಾವು ಅಮ್ಮನ ಡೇನ ಸ್ಪೆಷಲ್ ಮಾಡೋದ ಹೆಂಗಿರ್ತದೆ ಅಂತ ಕೊನೆವರೆಗೂ ನೋಡಿ. ಇನ್ನು ಯಾರು ಫಾಲೋ ಮಾಡಿಲ್ಲ ಬೇಗ ಫಾಲೋ ಮಾಡ್ಕೊಂಡು. ನಾನು ನಮ್ಮ ಅಮ್ಮನ ಕರ್ಕೊಂಡು ಹೋಗಿ ಎಲ್ಗಪ್ಪ ಅಂತಂದರೆ ಸ್ಯಾರಿ ಶಾಪ್ಗೆ. ಯಾಕಪ್ಪ ಅಂತ ಹೇಳಿದ್ರೆ ಇವತ್ತು ಮದರ್ಸ್ ಡೇ, ಮತ್ತು ಇನ್ನೊಂದು ಸ್ಪೆಷಲ್ ಡೇ ಏನಪ್ಪ ಅಂತಂದ್ರೆ ಇವತ್ತು ನಮ್ಮ ಅಮ್ಮನ ಬರ್ತಡೇ ಕೂಡ, ಅದಕ್ಕೋಸ್ಕರ ನಾನು ಕರ್ಕೊಂಡು ಬಂದಿದ್ದೀನಿ. ಗೈಸ್ ಆಮೇಲೆ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ನಾನು ಹುಟ್ಟಾಗಿಂದ ಇವತ್ತಿನವರೆಗೂ ಇದುವರೆಗೂ ನಮ್ಮ ಅಮ್ಮಂಗೆ ಒಂದೇ ಒಂದು ಬಟ್ಟೆ ಕೊಡಿಸಿಲ್ಲ. ನಾನು ಇವತ್ತೇ ಫಸ್ಟ್ ಟೈಮ್ ನಾನು ಬಟ್ಟೆ ಕೊಡಿಸ್ತಾ ಇರೋದು, ಅದು ನನ್ನ ಕಾಸಲ್ಲಿ ಸ್ವಂತ. ಇದುವರೆಗೂ ನಮ್ಮ ಅಮ್ಮನೇ ನಾನು ಕೊಡಿಸ್ತಿದ್ರು ಸುಮಾರು ನನ್ನ ಬರ್ತಡೇಗಳಿಗೆಲ್ಲ. ಇವತ್ತು ನಮ್ಮ ಅಮ್ಮನ ಬರ್ತಡೇಗೆ ನಾನು ಬಟ್ಟೆ ಕೊಡಿಸ್ತಾ ಇದ್ದೀನಿ. ಈ ಸೀರೆ ನಮ್ಮ ಅಮ್ಮಂಗೆ ತುಂಬ ಇಷ್ಟ ಆಯ್ತು, ಅದಕ್ಕೆ ತಗೊಂಡಿದ್ದೀನಿ. ಹೆಂಗೈತೆ ಅಂತ ಕಮೆಂಟ್ ಮಾಡಿ ಗೈಸ್. ಮತ್ತೆ ಇನ್ನೊಂದು ವಿಷಯ ಏನಪ್ಪ ಅಂತಂದ್ರೆ ನಮ್ಮ ಅಣ್ಣಂಗೆ ಹುಡುಗಿ ಸಿಕ್ಕಿದ್ದು ಫೈನಲಿ, ಅದು ಇವಳೆ. ನೋಡಿ ಹೆಂಗೈತೆ ಅಂತ ಕಮೆಂಟ್ ಮಾಡಿ, ಚೆನ್ನಾಗೋಳೆ ಏನು ಅಂತ. ಇಡೀ ಮಂಡ್ಯ ಡಿಸ್ಟಿಕ್ ಅಲ್ಲೇ ನಮ್ಮಿಬ್ಬರದು ಸೂಪರ್ ಜೋಡಿ ನೋಡಿ. ನಂದು ಬ್ಲಾಕ್ ಪ್ಯಾಂಟ್, ನಿಮ್ದು ಬ್ಲಾಕ್ ಪ್ಯಾಂಟ್, ನಂದು ರೆಡ್ ಶರ್ಟ್, ನಿಮ್ದು ರೆಡ್ ಶರ್ಟ್. ಸೂಪರ್ ಅಲ್ಲ? ಆಮೇಲೆ ನಾನು ಹೋಗಿದ್ದೆ ಕೇಕ್ ತಗೊಳ್ಳೋದ ಅಂತ ಬೇಕರಿಗೆ. ನೋಡಿ ಗೈಸ್ ಈ ಕೇಕ್ ಸೆಲೆಕ್ಟ್ ಮಾಡಿದ್ದೀನಿ, ಹೆಂಗೈತೆ ಅಂತ ನೋಡಿ ಕಮೆಂಟ್ ಮಾಡಿ ಗೈಸ್. ಆಮೇಲೆ ಫೈನಲ್ ಏನು ಮಾಡೋಣ, ಕೇಕ್ ಕಟ್ ಮಾಡೋಕ್ಕೆ ಅಂತ ನಮ್ಮ ಅಮ್ಮನ ಕರ್ಕೊ ಬಂದ. ನೋಡಿ ಗೈಸ್ ನಮ್ಮ ಅಮ್ಮ ಹೆಂಗ್ ಕಾಣ್ತೈತೆ ಅಂತ ಒಂದು ಕಮೆಂಟ್ ಮಾಡಿ ಈ ಸ್ಯಾರಿಲಿ. ನಿಮ್ಮವ್ವ ಸಂತೋಷವಾಗಿರೋದು ನಿಂಗೆ ಇಷ್ಟ ಇಲ್ಲ ಮಗ? ಯಾವಾಗ್ಲೂ ಸಂತೋಷವಾಗಿರ್ಬೇಕಣ್ಣವ್ವ. ನಮ್ಮವ್ವನೇ ದ್ಯಾವ್ರು. ದ್ಯಾವ್ರಿಗೆ ಹೋಗಕ್ಕಾಯ್ತದ? ತಾಯಿನೇ ದ್ಯಾವ್ರು ಅಂತ ನಮ್ಮ ಮೇಟ್ರು ಹೇಳಿ. ಗೈಸ್ ಮನೆಗೆ ಬಂದು ನೋಡಿದ್ರೆ ಇನ್ನೊಂದು ಕೇಕ್ ಐತೆ. ಯಾರಪ್ಪ ತಂದ್ರು ಅಂತಂದ್ರೆ ನಮ್ಮ ಅಪ್ಪ ಅವ್ರ ಮಿಸಸ್ಗೋಸ್ಕರ. ಆಮೇಲೆ ತಂದಿರೋ ಕೇಕ್ನ ಕಟ್ ಮಾಡಿಸ್ಬಿಟ್ಟು ನಮ್ಮ ಅಣ್ಣ ಹೋಟ್ಲಿಂದ ಊಟ ತಂದಿದ್ದೆ ಅಂದ್ಬಿಟ್ಟು ಊಟ ಮಾಡ್ಕೊಂಡು ಮಲ್ಕೊಳ್ಳೋದು ಅಷ್ಟೇ. ಈ ವ್ಲಾಗ್ ಇಲ್ಲಿಗೆ ಎಂಡ್ ಆಗುತ್ತೆ ಗೈಸ್. ಏನಾದರೂ ಈ ವ್ಲಾಗ್ ಇಷ್ಟ ಆಗಿದ್ರೆ ನಿಮಗೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಫಾಲೋ ಮಾಡಿಲ್ಲ ಫಾಲೋ ಮಾಡ್ಕೊಳ್ಳಿ. ಲವ್ ಯು ಆಲ್, ಥ್ಯಾಂಕ್ಸ್ ಸೊ ಮಚ್, ಬಾಯ್.